ನಮಸ್ತೆ, ಬನ್ನಿ ನಾನು ಈ ವಿಡಿಯೋದಲ್ಲಿ ಪೀಸ್ ಪುಲಾವ್ ಅಥವಾ ಹಸಿ ಬಟಾಣಿಯನ್ನು ಹಾಕಿಬಿಟ್ಟು ಪುಲಾವ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಇದಕ್ಕೆ ಮುಂಚೆ ನಾನಿಲ್ಲಿ 1 ಕಪ್ಪಷ್ಟು ಬಾಸ್ಮತಿ ಅಕ್ಕಿಯನ್ನು ಸರಿಯಾಗಿ ತೊಳೆದ್ಬಿಟ್ಟು ಸುಮಾರು ಒಂದು ಅರ್ಧ ಗಂಟೆವರೆಗೂ ನೆನೆಕಿಟ್ಟಿದ್ದೆ. ಇದು ಅರ್ಧ ಗಂಟೆ ನೆನೆಯವರೆಗೂ ಬನ್ನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕಾಗಿ ಬಾಣಲೆಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಒಂದು ಪಲಾವ್ ಎಲೆ, ಒಂದು ಕರಿ ಏಲಕ್ಕಿ, 1 ಅಥವಾ 2 ಚಕ್ರ ಮೊಗ್ಗು, ಸ್ವಲ್ಪ ಲವಂಗ, 1 ಇಂಚಷ್ಟು ಚಕ್ಕೆ ಹಾಗೂ ಜೀರಿಗೆಯನ್ನು ಹಾಕಿಬಿಟ್ಟು ಜೀರಿಗೆ ಚಟಪಟ ಮಾಡಿದ್ದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿಬಿಟ್ಟು ಗೋಡಂಬಿ ಕಂದು ಬಣ್ಣ ಬರುವವರೆಗೂ ಹುರ್ಕೊಂಡು ಇದಕ್ಕೆ ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕೊಳ್ಳಿ. ಆಮೇಲೆ ಹಸಿ ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡು ಇದನ್ನು ಸರಿಯಾಗಿ ಹುರಿದ್ಬಿಟ್ಟು ಹಸಿ ಬಟಾಣಿಯನ್ನು ಹಾಕೊಂಡು ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಳ್ಳಿ. ಆಮೇಲೆ ನಾವಿಲ್ಲಿ ನೆನೆಸಿಟ್ಟಿರುವ ಬಾಸ್ಮತಿ ಅಕ್ಕಿಯನ್ನು ಹಾಕಿಬಿಟ್ರೆ ಮೇಲೆ ಸುಮಾರು 1 ಕಪ್ಪಷ್ಟು ಹಾಲು ಅಥವಾ 1 ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಸರಿಯಾಗಿ ಕುದಿಯಕ್ಕೆ ಬಿಟ್ಬಿಡಿ. ಇದು 1 ಕುದಿ ಬಂದಮೇಲೆ ಆಮೇಲೆ ಇದಕ್ಕೆ ಹಸಿ ತೆಂಗಿನ ತುರಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ಉಪ್ಪು ಇದಕ್ಕೆ 1 ಕುದಿ ಬಂದ್ಮೇಲೆ ಹಾಕೊಳ್ಳಿ. ನೋಡಿ ತಯಾರಾಯ್ತು ನಮ್ದೀಗ ಹಸಿ ಬಟಾಣಿ ಪುಲಾವ್. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ರೆ ನಮ್ದೀಗ ಪುಲಾವ್ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಲಿಂಬೆಯನ್ನು ಹಿಂಡ್ಬಿಟ್ಟು ಇದನ್ನು ನಾವು ಯಾವುದಾದ್ರೂ ಗ್ರೇವಿ ಪದಾರ್ಥದೊಂದಿಗೆ ಅಥವಾ ಕುರ್ಮಾದೊಂದಿಗೂ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.